ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎಚ್ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಕರ್ನಾಟಕದ ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆ ಎನಿಸಿಕೊಂಡಿರತಕ್ಕಂಥ ಚಿತ್ರದುರ್ಗ ಜಿಲ್ಲೆ. ಇದು ಕೋಟೆ ಕೊತ್ತಳಗಳಿಗೆ ಹೆಸರುವಾಸಿಯಾಗಿರತಕ್ಕಂಥ ನಗರ ಅನ್ಬೋದು, ಜಿಲ್ಲೆ ಅನ್ಬೋದು. ಈ ಕೋಟೆಯನ್ನು ಸಲಹಿದಂಥ ಒನಕೆ ಓಬವ್ವ ಧೀರ ದಿಟ್ಟ ವೀರ ವನಿತೆ ಅಂತೆಲ್ಲ ಬೊಬ್ಬೆ ಹೊಡಿತಾರೆ. ಯಾವಾಗ ಸಂದರ್ಭ ಬಂದಾಗ ಮಾತ್ರ ಓಬವ್ವನ ವಿಷಯ ಪ್ರಸ್ತಾಪನೆ ಆಗುತ್ತೆ. ಮಿಕ್ಕಂತೆ ಓಬವ್ವ ಒಂದು ಪಕ್ಕದಲ್ಲಿ ಒಣಕೆ ಹಿಂಗಿಳ್ಕೊಂಡು ನಿಂತಿರೋದು ಪುತ್ಥಳಿ ಮಾತ್ರ ಕಾಣ್ತಾರೆ. ನೋಡು, ಇಂತಹ ವೀರವನಿತೆ ಓಬವ್ವನ ವೃತ್ತ ಕಾಣಬರ್ತದೆ. ಈ ವೃತ್ತ ಮುಂಚೆ 5 ರಸ್ತೆಯನ್ನು ಒಳಗೊಂಡಿತ್ತು. ಇತ್ತೀಚೆಗೆ ಹೊಸದೊಂದು ರಸ್ತೆ, ಅದರಲ್ಲಿನೇ 2 ಭಾಗ ಆಗಿ 6 ರಸ್ತೆಗಳಾಗಿದ್ದಾವೆ. ನೀವು ನೋಡ್ಬೋದಾಗಿದೆ ಚಿತ್ರಣ ನೋಡಿ. ಈ 6 ರಸ್ತೆಗಳಿಗೂ ರಸ್ತೆ ಉಬ್ಬುಗಳೇ ಇಲ್ಲ, ಯಾವುದೇ ರೀತಿಯ ಸೂಚನೆಯೂ ಇಲ್ಲ, ಯಾವ ಮಣ್ಣನ ಗಟ್ಟಿನೂ ಇಲ್ಲ. ನೋಡಿ, ನಮ್ಮ ಜಿಲ್ಲಾಧಿಕಾರಿ ಮತ್ತು ಲೋಕಾಯುಕ್ತ ಇಲಾಖೆ ಕಡೆಯಿಂದನೂ ವಾಹನ ಬರ್ತವೆ, ಮತ್ತು ತಹಸೀಲ್ದಾರ್ ಕಚೇರಿ ಕಡೆಯಿಂದನೂ ವಾಹನ ಬರ್ತವೆ. ಈ ಕಡೆ ಅಂಬೇಡ್ಕರ್ ಸರ್ಕಲ್ ಕಡೆಯಿಂದನೂ ವಾಹನ ಬರ್ತವೆ. ಈ ಕಡೆ DR ಆಫೀಸಿಂದನೂ ಕಡೆನೂ ವಾಹನಗಳು ಬರ್ತವೆ. ಮತ್ತು ಕೋರ್ಟ್ ನ್ಯಾಯಾಲಯದ ಕಡೆನೂ ವಾಹನ ಬರ್ತವೆ. ಅಲ್ಲಿ 6 ರಸ್ತೆ ಆಯಿತು. ಈ 6 ರಸ್ತೆಗಳಲ್ಲಿ ಸಂಚರಿಸ್ತಕ್ಕಂಥ ವಾಹನಗಳು ನಿಧಾನಗತಿಯಲ್ಲಿ ಯಾವೂ ಬರಲ್ಲ. ನೋಡಬೇಕು ಅವ್ರ ಸ್ಪೀಡು. ನ್ಯಾಷನಲ್ ಹೈವೇಯಲ್ಲಿ ಹೋಗ್ತಿದ್ದೀವಿ ಅನ್ನೋ ಮಟ್ಟಕ್ಕೆ ಸ್ಪೀಡಲ್ಲಿ ಬರ್ತಾರೆ. ಈಗಾಗಲೇ ಇಲ್ಲಿ ಅನೇಕ ಸಣ್ಣ ಪುಟ್ಟ ಅವಘಡಗಳು ನಡೆದರೂ ಸಹ ಅವು ಇಲಾಖೆಗಳ ಗಮನಕ್ಕೆ ಹೋಗಿದೆಯೋ ಇಲ್ಲವೋ. ಹೋಗಿದ್ರೆ ಸಾಮಾನ್ಯ ಏನಾದ್ರೂ ಕ್ರಮ ತಗೊಳ್ತಿದ್ರೆ ಏನೋ, ಹೋಗಿರ್ಲಿಕ್ಕಿಲ್ಲ. ಇಲ್ಲಿಂದ ಸದ್ಯಕ್ಕೆ ಯಾವುದು ಸಾವು ಸಂಭವಿಸಿಲ್ಲ. ಆಗ ಏನಾದರೂ ಜಿಲ್ಲಾಡಳಿತ ಎಚ್ಚರಿಕೆ ತಗೊಳ್ಳುತ್ತೆ ನಾವು. ಈ ಒಂದು ಗಾದೆ ಹೇಳ್ತಾರೆ ನೋಡ್ರಿ ನಮ್ಮ ಹಿರಿಯರು, ಗಡ್ಡಕ್ಕೆ ಬೆಂಕಿದಾಗ ಬಾವಿ ತೆಗೆದ್ರು ಅಂತೇಳಿ. ಆ ರೀತಿ ಆಗ್ಬಿಟ್ಟಿದೆ ಅಧಿಕಾರಿಗಳ ಕಾರ್ಯವೈಖರಿ. ನೋಡಿ, ಇಲ್ಲಿ ಚಿಕ್ಕ ವಾಹನದಿಂದ ದೊಡ್ಡ ವಾಹನಗಳು ಸಹ ಮನಸ್ಸಿಗೆ ಬಂದಂಗೆ ವೇಗವಾಗಿ ಬರ್ತವೆ. ಅವ್ರಿಗೆ ಅವರೇನೇ ಕಂಟ್ರೋಲ್ ಮಾಡ್ಕೊಂಡು ಮುಂದುವರಿಯತಕ್ಕಂಥ ಪರಿಸ್ಥಿತಿ ಈ ಸರ್ಕಲಲ್ಲಿ ಕಾಣ್ಬೋದಾಗಿದೆ. ಇದು ಒಂದು ಮಹತ್ತರವಾದ ವೀರ ವನಿತೆ ಓಬವ್ವನ ವೃತ್ತದಲ್ಲಿ ಇರತಕ್ಕಂಥ ರಸ್ತೆಗಳು. ಇನ್ನು ಪಕ್ಕದಲ್ಲಿ ಒಂದು ಕಾರಂಜಿ ಇದೆ. ಅದು ಯಾವ ಪುರುಷಾರ್ಥಕ್ಕೆ ಮಾಡಿದರೂ ಆ ಕಾರಂಜಿನ ಇದುವರೆಗೂ ಯಾವ ಶಾಸಕ ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು, ಇಲ್ಲಿಗೆ ಬರತಕ್ಕಂಥ ಯಾವುದೇ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಅದ್ರ ಬಗ್ಗೆ ಕೇಳಿಲ್ಲ. ಅಲ್ಲಿ ಯಾವುದೇ ನಾಮಫಲಕನಿಲ್ಲ. ಅಂದಾಜು ವೆಚ್ಚಿಂದು ಹುಚ್ಚು ಮುಂಡೆ ಮದುವೆಗೆ ಉಂಡನೆ ಜಾಣ ಅಂತಕ್ಕಂಥ ಕಾಮಗಾರಿಗಳು ಚಿತ್ರದುರ್ಗ ನಗರದಲ್ಲಿ ನಡೀತಾನೂ ಇದ್ದಾವೆ. ಎಲ್ಲೋ ಒಂದು ಕುಳ್ಳುಗೆ ಕಣ್ಣು ಬಂತು ಅನ್ನೋ ಥರ ಒಂದೊಂದು ಜಾಗದಲ್ಲಿ ಎಲ್ಲಿಂದ ಎಲ್ಲವರೆಗೆ ಕಾಮಗಾರಿ ಅಂದಾಜು ವೆಚ್ಚವನ್ನು ನಾಮಕಾವಸ್ಥೆಗೆ ನೋಡ್ಬೋದಾಗಿದೆ. ಇನ್ನು ಈ ಸರ್ಕಲ್ನಲ್ಲಿ ಆ ಕಾರಂಜಿದು ಯಾವುದೇ
ವೆಚ್ಚದ್ದು ನಾಮಫಲಕ ಇಲ್ಲ, ಯಾವ ಅನುದಾನದಲ್ಲಾಯಿತು ಅಂತ ಮೊದಲೇ ಇಲ್ಲ. ನಾಮಫಲಕ ಇಲ್ಲ ಅಂದ್ರೆ ಇದನ್ನೇ ತೋರಿಸ್ತಾರಲ್ಲ. ಮತ್ತೆ ಇದು ಹೆಸರುವಾಸಿಯಾಗಿರೋದು ಏನಕ್ಕಪ್ಪ ಅಂದರೆ ಜಾಹೀರಾತುಗಳಿಗೆ. ಇದನ್ನ ಯಾಕೆ ಒಬ್ಬ ಸರ್ಕಲ್ ಅಂತಾರೆ? ಸುಮ್ಕೆ ಜಾಹೀರಾತು ಸರ್ಕಲ್ ಅಂತ ಬದಲಾವಣೆ ಮಾಡ್ಬೋದಲ್ಲ ನಾಮಕರಣನ. ನೋಡಿ, ಮನಸೋ ಇಚ್ಛೆಯ ಪೋಸ್ಟರ್ಗಳನ್ನೆಲ್ಲ ಅಂಟಿಸಿದ್ದಾರೆ, ಜೊತೆಯಲ್ಲಿ ಫ್ಲೆಕ್ಸ್ಗಳು. ನೋಡಿ, ಮೊನ್ನೆ ಇವತ್ತು ಯಾರೋ ಸರ್ಕಾರದ ಸಚಿವರು ಬಂದಿದ್ದಾರೆ ಅಂತೇಳಿ ಎಷ್ಟರ ಮಟ್ಟಿಗೆ ಅಲಂಕಾರ ಮಾಡಿದ್ದಾರೆ. ಈ ಅಲಂಕಾರಕ್ಕೆ ಖರ್ಚಾಗಿರತಕ್ಕಂಥ ಹಣವನ್ನು ಯಾವುದಾದ್ರೂ ಅನಾಥಾಶ್ರಮಕ್ಕೆ ಕೊಟ್ಟಿದ್ರೆ ಆ ಮಕ್ಕಳು ಹೊಟ್ಟೆ ತುಂಬ ಒಳ್ಳೆ ಊಟ ಮಾಡ್ತಾಯಿದ್ದು. ಆದರೆ ಕೊಡೋಕ್ಕೆ ಮನಸ್ಸು ಬರಲ್ಲ ಅವರಿಗೆ. ಬಂದಂಥ ಗಣ್ಯರಿಂದ ನಾವು ಅನಿಸ್ಕೋಬೋದಲ್ಲ, ಬಿಡಿ, ಅದು ಅವ್ರ ವೈಯಕ್ತಿಕ ವಿಚಾರ. ಈ ವಿಚಾರಕ್ಕೆ ಹೋದರೆ ನಮ್ಮ ಹಣ ನಾವೇನೋ ಕಟ್ಕೊಂಡು ಮಾಡ್ಕೊಂಡು ಬಿಡ್ರಿ. ಆದರೆ ಈ ಬಂದಂಥವ್ರು ಇವ್ರು ಬಂದಾಗ ಏನು ಮಾಡ್ತಾರೆ ಅಂದರೆ ಬಂದ್ ಮಾಡಿಬಿಡ್ತಾರೆ ವಾಹನಗಳನ್ನು. ಅವ್ರಿಗೆ ಗೊತ್ತಾಗೋದಿಲ್ಲ ಇಲ್ಲಿ ಏನು ಅವ್ಯವಸ್ಥೆ ಆಗಿದೆ ಈ ಸರ್ಕಲಲ್ಲಿ ಅಂತ. ಅವ್ರು ಹೋಗೋವರೆಗೂ 6 ರಸ್ತೆಗಳು ನಿಶ್ಶಬ್ದ ಆಗ್ಬಿಟ್ಟಿರ್ತವೆ. ಅದರಿಂದ ಜಿಲ್ಲಾಡಳಿತ ಆಗಿರಬಹುದು, ಶಾಸಕರಾಗಿರಬಹುದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರಬಹುದು, ರಸ್ತೆ ಒಬ್ಬಗಳನ್ನು ನಿರ್ಮಾಣ ಮಾಡ್ತಕ್ಕಂಥವರು ಯಾವ ಇಲಾಖೆಗೆ ಸಂಬಂಧಪಟ್ಟದ್ದು, ಲೋಕೋಪಯೋಗಿ ಇಲಾಖೆಗೋ ಇಲ್ಲ ಸಂಚಾರಿ ಇಲಾಖೆ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟದ್ದು ಅಂತೇಳಿ. ಯಾಕಂದರೆ ಇಲ್ಲಿ ಒಂದಲ್ಲ ಒಂದು ದಿವಸ ಪ್ರಾಣಿಗಳು ಹೋಗತಕ್ಕಂಥ ಸಂಬಂಧವನಿದೆ, ಕೈಕಾಲು ಮೂಳೆ ಮುರ್ಕೊಳ್ತಕ್ಕಂಥ ಸಂಭವನಿದೆ. ಆಗ ಬಂದು ಅನಾಹುತಕ್ಕೆ ಅಪಘಾತಕ್ಕೆ ಒಳಗಾದವನಿಗೆ, ಸಾವು ಸಂಭವ ಹೇಳಿದಂಥ ಕುಟುಂಬಕ್ಕೆ ಸಂತಾನ ಹೇಳೋದ ಬದಲಿ ಸೂಕ್ತ ಕ್ರಮ ಕೈಗೊಂಡು ಈ 6 ರಸ್ತೆಗಳಿಗೆ ರಸ್ತೆ ಒಬ್ಬುಗಳನ್ನು ತತ್ಕ್ಷಣ ನಿರ್ಮಿಸಬೇಕಾಗಿದೆ. ಅದೇನು ಮಹತ್ತರವಾದ ದೊಡ್ಡ ಕೆಲಸನಲ್ಲ ರಸ್ತೆ ಒಬ್ಬುಗಳನ್ನು ನಿರ್ಮಾಣ ಮಾಡೋದು. ಯಾಕೆ ಇದುವರೆಗೂ ಮಾಡಲಿಲ್ಲ ಅಂತ. ಮತ್ತೆ ಆ ಕಾರಂಜಿ ವಿಚಾರದಾಗೆ ಯಾಕೆ ಚಕರೆತ್ತಿ ಅಲ್ಲೇ ಒಂದು ನಾಮಫಲಕ ಅಳವಡಿಸಿಲ್ಲ? ಯಾವ ಯೋಜನೆ ನಿರ್ಮಾಣವಾಗಿದ್ದೋ, ಎಷ್ಟು ಕೋಟಿನೋ, ಲಕ್ಷನೋ, ಸಾವಿರನೋ, 100 ರೂಪಾಯಿದಲ್ಲಾಯಿತು ಅನ್ನೋದು ಜನಗಳಿಗೆ ಲೆಕ್ಕ ಕೊಡಬೇಕಾಗಿದೆ. ಅದು ಯಾರ ಆಸ್ತಿದು ಅಲ್ಲ, ಅದು ಜನಗಳು ಕೊಟ್ಟಂಥ ತೆರಿಗೆ ಹಣದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಕಾರಂಜಿ. ನೋಡಿ, ಈ ಕಾರಂಜಿ ಮಾಡಿದವರು ಎಷ್ಟು ಬುದ್ಧಿವಂತರು ಅಂತೇಳಿ. ಇದೇನು ಪ್ರೇಕ್ಷಣೀಯ ಸ್ಥಳನ ಇದು? ಕೋಟೆ ಮುಂದೆ ಜಾಗ ಇತ್ತು, ಆಡುಮಲ್ಲೇಶದಲ್ಲಿ ಜಾಗ ಇತ್ತು, ಅಲ್ಲಿ ಭಾಳ ಜನ ಹೋಗ್ತಾರೆ ನೋಡಲಿಕ್ಕೆ. ಚಂದ್ರವಳ್ಳಿಯಲ್ಲಿ ಜಾಗ ಇತ್ತು. ಈ ರಸ್ತೆಯಲ್ಲಿ ವಾಹನಗಳು ಓಡಾಡೋ ರಸ್ತೆಯಲ್ಲಿ ಕಾರಂಜಿ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅಂತೇಳಿ, ಅದಕ್ಕೆ ಮಾಡಲಿಕ್ಕೆ ಯಾರು ಅವಕಾಶ ಮಾಡಿಕೊಟ್ರು ಅವರನ್ನೇ ಜನ ಕೇಳಬೇಕಾಗಿದೆ. ಅದೊಂದು ಕಡೆಗಿರಲಿ. ಈಗ ಜೀವನ ಕೈಲಿಡ್ಕೊಂಡಿರ್ತಕ್ಕಂಥ ಓಡಾಡ್ತಕ್ಕಂಥ ಸಾರ್ವಜನಿಕ ರಸ್ತೆಗಳಲ್ಲಿ 6 ದಿಕ್ಕಿನ ಕಡೆಯೂ ನೋಡ್ಬೇಕು. ಅವ್ರು ಹೋಗ್ಬೇಕಾದ್ರೆ, ರಸ್ತೆ ತಡೆಯಬೇಕಾದ್ರೆ ಯಾವ ಕಡೆಯಿಂದ ಯಾವ ವಾಹನ ಅತಿ ವೇಗವಾಗಿ ಬರ್ತಾ ಇದೆಯೋ ಅಂತಕ್ಕಂಥದ್ದು ನೋಡಿಬಿಟ್ಟು ತರಬೇಕು. ಅಂಥ ಪರಿಸ್ಥಿತಿ ಈ ಒನಕೆ ಓಬವ್ವ ವೃತ್ತದಲ್ಲಿ ಕಂಡು ಬರ್ತದೆ. ಯಾಕಂದರೆ ದುರ್ಗದ ಜನತೆ ಭಾಳ ಮುಗ್ಧರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಇದಾಗಿ ಆಗಿರೋದು. ಧ್ವನಿ ಯಾರು ಗೊತ್ತಿಲ್ಲ, ಸಂಘಟನೆಗಳು ಸಹ ಧ್ವನಿ ಎತ್ತುತ್ತಾ ಇಲ್ಲ, ಇಂಥ ಅವ್ಯವಸ್ಥೆ ಕಡೆಗೆ ಗಮನ ಹರಿಸ್ತಾ ಇಲ್ಲ. ಈಗಲಾದ್ರೂ
ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಸ್ಥಳೀಯ ಶಾಸಕರಾದ ಅದು ಸ್ಥಳೀಯ ಶಾಸಕರದ್ದು ಭಾಳ ಜವಾಬ್ದಾರಿ ಇರುತ್ತೆ. ನಾನು ನನ್ನ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀನಿ ಅನ್ನೋದನ್ನು ಅವರು ಮಾಡಿ ತೋರಿಸ್ಬೇಕಾಗಿದೆ. ಅದರಿಂದ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟದ್ದು, ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟದ್ದು, ಇಲ್ಲ ನಗರಸಭೆಗೆ ಸಂಬಂಧಪಟ್ಟದ್ದು, ಇಲ್ಲ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟದ್ದು, ಈ ರಸ್ತೆ ಉಬ್ಬುಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಅದರಿಂದ ಆದಷ್ಟು ಬೇಗ ಈ 6 ರಸ್ತೆಗೂ ರಸ್ತೆ ಉಬ್ಬುಗಳನ್ನು ಅಳವಡಿಸಿ ಅಮಾಯಕ ಪ್ರಾಣಿಗಳಿಗೆ ರಕ್ಷಣೆ ಕೊಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಯಾರಿಗಾದರೂ ತೊಂದರೆ ಆದಲ್ಲಿ, ಅನ್ಯಾಯ ಆದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟು ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.